A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇಬ್ರಾಹಿಂಪುರ ಸುತ್ತಮುತ್ತಲ ಹಿರಿಯರು ಮತ್ತು ಉತ್ನಾದಲ್ಲಿ ತಮ್ಮ ಕೃಷಿ ಭೂಮಿ ಮಾಡುವಂತ ರೈತರು ಎಲ್ಲರೂ ಪಾಲ್ಗೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಕ್ಕೆ ಬಂದೀವಿ. ನಿನ್ನೆ ತಾನೇ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಅಲ್ಲಿ ಏನು ಒರ್ಬೀಜ್ ನಡೀತಾ ಇದೆ ಸಂಗಮೇಶ್ವರ ಹಾಸ್ಪಿಟಲ್ ಕ್ರಾಸ್ ಅಲ್ಲಿ ನಾವೆಲ್ಲ ರೈತರು ಮತ್ತು ಅಲ್ಲಿ ಸುತ್ತಮುತ್ತ 2 ಬಡಾವಣೆಯ ಹಿರಿಯರು ಮತ್ತು ಯುವಕರು ಕುಳ್ಕೊಂಡು ಸ್ಟ್ರೈಕ್ ಮಾಡಿದ್ದೇವೆ. ಉದ್ದೇಶ ಏನಪ್ಪಾ ಅಂದ್ರೆ ಅಲ್ಲಿ ಒಂದು ಅಂಡರ್ ಪಾಸ್ ಮಾಡ್ಬೇಕಾಗ್ಯದ. ಅಂಡರ್ ಪಾಸ್ ಮಾಡೋದ್ರಿಂದ ಸಾವಿರಾರು ಜನ ರೈತರಿಗೆ ಅನುಕೂಲ ಆಗ್ತದೆ. ಅದೇ ರಸ್ತೆಯಿಂದ ರೈತರು ತಮ್ಮ ಹೊಲಗಳಿಗೆ ಹೋಗ್ಬೇಕು. ಹೀಗಾಗಿ ಅಲ್ಲಿ ರೈತಾಪಿ ಜನ ಇರೋದ್ರಿಂದ ಮುಂದೆ ಯಾವಕ್ಕೂ ಜೀವನಕ್ಕೆ ಅಪಾಯ ಆಗಬಾರ್ದು. ಹಾಗಾಗಿ ಇದ್ದ ರಸ್ತೆನೇ ಕಂಟಿನ್ಯೂ ಮಾಡಿದ್ರಪ್ಪ ಅಂದ್ರೆ ಅಪೋಸಿಟ್ ಒಂದು ಮುಖಾಂತರ ಹೈ ಹೋಗ್ಬೇಕಾಗ್ತದೆ. ಹೀಗಾಗಿ ಈಗಾಗಲೇ ಒಂದು ಸಾಕಷ್ಟು ಜನ ಸತ್ತಿದ್ದಾರೆ. ಮತ್ತು ಜೀವನಕ್ಕೆ ಅಪಾಯ ಆಗಬಾರ್ದು ದೃಷ್ಟಿಕೋನ ಇಟ್ಕೊಂಡು ನಾವು ಜಿಲ್ಲಾಧಿಕಾರಿ ಮನವಿ ಕೊಟ್ಟಿವಿ. ಈಗಾಗಲೇ 2 ತಿಂಗಳ ಹಿಂದ್ಗಡೆ ಮಾನ್ಯ ವಿಜಯಪುರ ಜಿಲ್ಲೆಯ ಸಂಸಾರ ಅಂತ ರಮೇಶ್ ಜಿಗನ್ ಸಾಹೇಬರಿಗೆ ಪತ್ರ ಕೊಟ್ಟು ಮನವಿ ಕೊಟ್ಟಾರ. ಅವರು ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ಆದಷ್ಟು ಬೇಗ ನಾವು ಅದನ್ನು ಸರಿಪಡಿಸೋಣ, ಸಂಬಂಧಪಟ್ಟ NHI ಅಧಿಕಾರಿಗಳು ಹೇಳ್ತೀನಿ ಅಂತ ಹೇಳಿದ್ದಾರೆ. ನಮಗೆ ಆತ್ಮವಿಶ್ವಾಸ ಇದೆ, ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಮತ್ತು ಸಂಸದರು ಆದಷ್ಟು ಬೇಗ ನಮ್ಮೆಲ್ಲ ಮನವಿಗೆ ಸ್ಪಂದಿಸಿ ನಮ್ಮ ಅನುಕೂಲ ಮಾಡಿಕೊಡ್ತಾರಂತ ನಾವು ವಿಶ್ವಾಸ ಇಟ್ಕೊಂಡಿವಿ. ಈಗ ಸಂಸದರಿಗೆ ಏನು ಮನವಿ ಕೊಟ್ಟಿದ್ದಾರೆ ರೈತರು ಮತ್ತು ಆ ಭಾಗದ ಮಹಾನಗರ ಪಾಲಿಕೆ ಸದಸ್ಯರ ಆತ್ಮೀಯರಂತ ಕುಮಾರ್ ಸಾವ್ಕಾರ್ ಗಡಿಗೆಯವರು ಕೊಟ್ಟಿದ್ದಾರೆ. ಅವರು ಸಹಿತ ಒಂದು ಜಿಲ್ಲಾಧಿಕಾರಿ ಪತ್ರ ಬರೀ ಕೆಲವೊಂದು ಡಿಪಾರ್ಟ್ಮೆಂಟ್ ಥ್ರೂ ಆಫೀಸಲ್ಲಿ ಪೇಪರ್ ಹೋಗ್ಬೇಕಾಗ್ತದೆ, ನಾನು ಸಹಿತ ಮೇಲ್ಗಡೆ ಹೇಳಿ ಸರಿಪಡಿಸೋಣ ಅಂತ ಹೇಳಿದ್ದಾರೆ. ಪ್ರೇಮಾನಂದ್ ಬಿರಾದರ್, ಮಹಾನಗರ ಪಾಲಿಕೆ ಸದಸ್ಯರು, ವಿಜಯಪುರ. ನಮ್ಮ ಅಪ್ಪತ್ತಿ ಅದೇ ಮಾಡ್ತಿದ್ವಿ. ಮನಿ ಕೂಡ